ಏನಂತ ಇವುಗಳದು ಕೇಳ್ತೀನಿ ತಡಿಯಪ್ಪ. ಅಣ್ಣ ಹೊಸಿ ನಿಂತ್ಕೊಡ್ರಪ್ಪ. ಏನ್ ನಡೀತೈತಿ, ಏನ್ ಮಾಡಕ್ ಹೊಂಟಿದ್ದೀರಾ, ಏನ್ ಆಗ್ಬೇಕು ಹೊಸಿ ಹೇಳ್ರಪ್ಪ. ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕು. ಏನೇನೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕು. ಅಯ್ಯ ರಾಜೀನಾಮೆ ಯಾಕೆ ಕೊಡ್ಬೇಕಣ್ಣ? ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋದಿಗಾಗಲೇ ರುಜುವಾತಾಗಿದೆ. ಮತ್ತೊಂದು ಕಡೆ ಮೂಢ ಹಗರಣ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ನೇರವಾಗಿ ಭಾಗಿಯಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೂಡಾದಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂತ ನಿವೇಶನಗಳನ್ನ ಮನಸೋ ಇಚ್ಛೆಯನ್ನ ಕೊಟ್ಟಿದ್ದಾರೆ. ಅಯ್ಯಯ್ಯೋ, ಹಂಗೆಲ್ಲ ಈಗೇನ್ ಮಾಡೋಣ ಅಂತೀರಾ? ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು. ಅವ್ರು ಯಾವುದೋ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಆರೋಪ ಬಂದ್ರೆ ಅವ್ರ ತನಿಖೆಗೆ ಆದೇಶ ಮಾಡಬಹುದು. ಸ್ವಯಂ ಅವ್ರ ಮೇಲೆ ಆರೋಪ ಬಂದ್ರೆ ಅವ್ರಿಗಿರುವಂತ ಏಕೈಕ ರಾಜಮಾರ್ಗ ರಾಜೀನಾಮೆ. ನಿನ್ನೆಯಿಂದ ಸದನ ಶುರುವಾಗೈತೆ ಕಣ. ಅದಕ್ಕೆ ಬಿಜೆಪಿಯವು JDS ಗೌರ್ಮೆಂಟ್ ನ ಕಟ್ಟಾಕಿ ಮರುವಾದಿ ತೆಗೆದು ಗಾಚಾರ ಬಿಡಿಸಿ ಸಿದ್ದಣ್ಣನ ರಾಜೀನಾಮೆ ಕೊಡಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಎಂಟ್ರಿ ಹೊಡೆದ್ಬೇಕನ. ಹುಷಪ್ಪ ನೋಡಿಲ್ಲಿ ಸದನದೊಳಗೋಗ್ಬಿಟ್ಟಿಲ್ಲ. ನನ್ನ ಕೆಲಸವೇ ಪ್ರಶ್ನೋತ್ತರವನ್ನ ಕುಡಿದಿದ್ದಾರೆ. ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಚರ್ಚೆಗೆ ಅವಕಾಶ ಇಲ್ಲ ಅಂದ್ರೆ ಇನ್ಯಾಕೆ ಹೋಗ್ಬೇಕಂತ ಸದನಕ್ಕೆ? ಕೋರ್ಟ್ ಅಲ್ಲಿ ಮ್ಯಾಟ್ರ್ ನಡೀತೈತಲ್ಲ, ಅದಕ್ಕೆ ಚರ್ಚೆ ಬೇಡ ಅಂತ ಬೇಕನ ಸಿದ್ದಣ್ಣ. ಆದ್ರೂ ಕೊನೆಗೆ ಚಾನ್ಸ್ ಕೊಟ್ಟು ಅಶೋಕ್ 6-4 ಚರ್ಚೆ ನೋಡಲಿ. ಹಗರಣ ಆಗಿಲ್ಲ ಅಂತ ನಾನು ಹೇಳಲ್ಲ. ಯಾವ್ದೋ ಒಂದು ಕಾಮಗಾರಿಯಲ್ಲಿ 2% ಹೊಡೆದಿದ್ದಾರೆ, 3% ಹೊಡೆದಿದ್ದಾರೆ, 10% ಹೊಡೆದಿದ್ದಾರೆ. ಈ ತರದ ಹಗರಣಗಳು ನಾವು ಚರ್ಚೆ ಮಾಡಿದಿರಿ. ಕಟ್ ಅಂತ ಹೇಳಿ 100% ಹೊಡೆದಂತ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇದೆ, ಕಪ್ ಚುಕ್ಕೆ. ನೋಡ್ತಾ ಇದ್ರೆ ಬಿಜೆಪಿಯವು ಇಡೀ ಕಾಂಗ್ರೆಸ್ ಗೌರ್ಮೆಂಟ್ ನ ಟಾರ್ಗೆಟ್ ಮಾಡ್ದಂಗ್ ಕಾಣ್ತೈತೆಲ್ಲ. ಓದಿಕೆ ತಾಯಿ ಬರೀ ಸಿದ್ದಣ್ಣನ ಮೇಲೆ ಎಗರು ಬಿದ್ದಿರಂಗ್ ಕಾಣ್ತಾವೆ. ಮೂಕನ ಸಿದ್ದಣ್ಣನ ಮೇಲೆ ಎಗರು ಬಿದ್ದು ಒದ್ದಾಡಿ ರಾಜೀನಾಮೆ ಕೊಡ್ಸಕ್ಕೆ ಸದನದಲ್ಲಿ ಹೋರಾಡ್ತಿದ್ರೆ ಡಿಕೆನ ಮತ್ತೆ ಜೈಲಿಗೆ ಹಾಕಕ್ಕೆ ಇಡಿ ಲೋಕಾಯುಕ್ತ CBIಗಳು ಹೋರಾಡ್ತಾವೆ. ಟಾಪ್ ಅಲ್ಲಿರೋ ಈ 2 ಲೀಡರ್ ಅಲ್ಲಿ ಒಬ್ರು ಮನೆಗೆ ಇನ್ನೊಬ್ರು ಜೈಲಿಗೆ ಹೋದ್ರೆ ಪಾಲ್ಟಿಲಿ ಅಪ್ಪ ಅಮ್ಮ ಇಲ್ದಂಗಾಗಿ ಗೌರ್ಮೆಂಟ್ ನಡ್ಸರ ಇಲ್ದಂಗಾಯ್ತಾರೆ. ಆಗ ಹೆಂಗ ಬೇಕಾದ್ರೂ ಆಪರೇಷನ್ ಮಾಡಾಕ್ಬೋದು ಅಂತ ಪ್ಲಾನ್ ಅಂತ ಕಣ. ಸೂಪರ್ ಮಾಮಾ. ಶಬ್ಬಾಷ್ ಗಂಡ್ಲ, ಒಳ್ಳೆ ಪ್ಲಾನ್ ಮಾಡ್ಯಾವಿ. ಆದ್ರೆ ಇದು ನಡೀತದೆ ಇಲ್ಲ ಬೇಕನೈಸಿ. 40% ತಗೊಂಬೇಡಿ ಅಂತ ಜನ ಓಟ್ ಹಾಕಿದ್ರಿ. ಇವೇನ್ಲ ಹಿಂಗ ಹಗರಣ ಮಾಡ್ಕೊಂಡ್ ಕುಂತವಿ. ಹೋಗಿಲ್ಲ ಮಕ್ಕಿ ಶಿವನಿ ಶಂಭುಲಿಂಗ.